ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕರ್ನಾಟಕ ವೆಟರ್ನರಿ ಅನಿಮಲ್ಸ್ ಆ್ಯಂಡ್ ಫಿಶರೀಸ್ ಸೈನ್ಸ್ ಯೂನಿವರ್ಸಿಟಿ ಅಂದರೆ KVAFSU ಕಡೆಯಿಂದ ಬಿಡಲಾಗಿದ್ದಂಥ 26-27ನೇ ಸಾಲಿನ ಡಿಪ್ಲೊಮೊ ಕೋರ್ಸ್ ಆನ್ಲೈನ್ ಅರ್ಜಿನ ಆಹ್ವಾನಿಸಲಾಗಿದೆ. ಇದಕ್ಕೆ SLC ಪಾಸ್ ಆಗಿರೋಂಥ ವಿದ್ಯಾರ್ಥಿಗಳು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದೊಂದು ಉತ್ತಮ ಅವಕಾಶ, ಒಂದು ಡಿಪ್ಲೊಮೊ ಕೋರ್ಸ್, ಒಳ್ಳೆ ಕೋರ್ಸ್ ಅಂತಲೂ ಕೂಡ ಹೇಳ್ಬೋದು. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಫಾರ್ಮ್ನ ಫಿಲ್ ಮಾಡೋದು, ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದು ಹೇಗೆ, ಅಪ್ಲಿಕೇಶನ್ ಫೀಸ್ ಅಮೌಂಟ್ ಪೇ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ನಿಮ್ಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕೊನೆವರೆಗೂ ನೋಡಬೇಕಾಗತ್ತೆ. ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ನಾನು ನೋಡೋಣ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಆನ್ಲೈನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಇಲ್ಲಿ ವೆಟರ್ನರಿ ಡಿಪ್ಲೊಮೊ ಅಪ್ಲಿಕೇಶನ್ ಫಾರ್ಮ್ ಅಂತ ಹಾಕಿ ಸರ್ಚ್ ಕೊಡಿ. ನೋಡ್ತಾ ಇಲ್ಲ, ಸರ್ಚ್ ಕೊಟ್ಟರೆ ಲಿಂಕ್ಗಳು ತುಂಬ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ, ಲಿಂಕ್ ಓಪನ್ ಆಗಿದೆ. ಈ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ, ಫಸ್ಟ್ ಲಿಂಕು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ. ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ಅಂತ ಓಪನ್ ಆಗಿದೆ. ಇಲ್ಲಿ ಕೆಳಗಡೆ ಬಂದು ಅಡ್ಮಿಷನ್ ಅಂತ, ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಅದಕ್ಕೂ ಮುಂಚೆ ನೀವು ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಬೇಕು ಅಂತಂದರೆ, ಏನೆಲ್ಲ ಕೋರ್ಸಲ್ಲಿ ಏನೆಲ್ಲ ಮಾಹಿತಿನ ಇದೆ ಅಂತ ತಿಳ್ಕೊಬೇಕು ಅಂದರೆ ಕೆಳಗಡೆ PDF ಫೈಲ್ ಅಂತ ಇದೆ, ನೋಟಿಫಿಕೇಷನ್ ಅಂತ. ಇದರಲ್ಲಿ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇಲ್ಲ, ಇಲ್ಲಿ ನೋಟಿಫಿಕೇಷನ್ ಪೇಜ್ ಓಪನ್ ಆಗಿದೆ. ಇದರಲ್ಲಿ ಡೀಟೇಲ್ ಆಗಿ ಎಲ್ಲ ಕೊಡಲಾಗಿದೆ. ಕೋರ್ಸ್ನ ವಿವರಗಳನ್ನ ಡೀಟೇಲಾಗಿ ಕೊಡಲಾಗಿದೆ. ವಿದ್ಯಾರ್ಹತೆ ಏನಾಗಿರಬೇಕಾಗುತ್ತೆ, ವಯೋಮಿತಿ ಎಷ್ಟಾಗಿರಬೇಕಾಗುತ್ತೆ, ಬೋಧನಾ ಮಾಧ್ಯಮ ಯಾವುದೋ ಆಗಿರುತ್ತೆ, ಮತ್ತು ಶಿಷ್ಯ ವೇತನ ಅಂತ ಕೂಡ ನಿಮಗೆ ನೀಡಲಾಗುತ್ತದೆ. ಇದಕ್ಕೆ ಪ್ರತಿಯೊಂದು ಕೂಡ ಡೀಟೇಲಾಗಿ ತಿಳಿಸಲಾಗಿದೆ. ನಾನು ಈ PDF ಅಟ್ಯಾಚ್ ನಾನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು ಡೀಟೇಲ್ನ. ಈಗ ವಾಪಸ್ ಬಂದು ಇಲ್ಲಿ ಕ್ಲಿಕ್ ಹಿಯರ್ ಟು ಡಿಪ್ಲೊಮೊ ಕೋರ್ಸ್ ಅಪ್ಲಿಕೇಶನ್ ಅಂತ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇಲ್ಲ, ಇದರ ಪೇಜ್ ಓಪನ್ ಆಗಿದೆ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಕೂಡ ನೀವು ಚೇಂಜ್ನ ಮಾಡ್ಕೋಬೋದಾಗುತ್ತೆ. ನೋಡ್ತಾ ಇಲ್ಲ, ಕನ್ನಡ ಬೇಕಾ, ಈ ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲೀಷ್ ಅಂದರೆ ಇಂಗ್ಲೀಷು ಆಗುತ್ತೆ. ಇಲ್ಲಿ ನೋಡೋದು ಡಿಪ್ಲೊಮೊ ಅಡ್ಮಿಷನ್ ಇದೆ, ಮತ್ತು ಅಂಡರ್ ಗ್ರಾಜ್ಯುಯೇಟ್ ಅಡ್ಮಿಷನ್ ಇದೆ, PG ಮಾಸ್ಟರ್ ಅಡ್ಮಿಷನ್ ಇದೆ, ಮತ್ತು ಡಾಕ್ಟರೇಟ್ PhD ಅಡ್ಮಿಷನ್ ಕೂಡ ಇಲ್ಲಿ ಇದೆ. ನೀವು ಯಾವುದ್ರ ಮೇಲೆ ಅಪ್ಲೈ ಮಾಡ್ತಾ ಇರೋ ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದೀವಿ. ನಾವಿಲ್ಲಿ SLC ಮೇಲೆ ಆಗಿರೋದ್ರಿಂದ ಫಸ್ಟ್ ಒಂದು ಮೇಲೆ ಡಿಪ್ಲೊಮೊ ಪ್ರವೇಶ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಪ್ರವೇಶ ಸೂಚನೆಗಳನ್ನ ತಿಳಿಸಲಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಡೀಟೇಲ್ ಆಗಿ ಇಲ್ಲಿ ತಿಳಿಸಲಾಗಿದೆ. ಅರ್ಹತಾ ಮಾನದಂಡಗಳು ಅಂತ ಅಂದ್ಬಿಟ್ಟು ತಿಳಿಸಲಾಗಿದೆ. ಏನಾಗಿರಬೇಕಾಗುತ್ತೆ, SLC ಪಾಸ್ ಆಗಿರಬೇಕಾಗತ್ತೆ, ಕನ್ನಡ ಕಡ್ಡಾಯವಾಗಿ ಬಂದಿರಬೇಕಾಗತ್ತೆ, ಮತ್ತು ಕನಿಷ್ಠವಾಗಿ 45% ಪಾಸ್ ಆಗಿರಬೇಕು. SC ವಿದ್ಯಾರ್ಥಿಗಳು 40% ಆದರೂ ಪರವಾಗಿಲ್ಲ, ಮತ್ತು 1ನೇ ಗಂಡ ಗ್ರಾಮೀಣ ಅಭ್ಯರ್ಥಿ ಆಗಿರಬೇಕು, 20 ವರ್ಷ ಮೀರಿರಬಾರ್ದಾಗಿತ್ತು, 20 ವರ್ಷ ಒಳಗಡೆ ಇರುವಂಥ ಅಭ್ಯರ್ಥಿಗಳು. ಹೀಗೆ ಪ್ರತಿಯೊಂದು ಕೂಡ ಅರ್ಜಿ ಸಲ್ಲಿಸುವ ಸೂಚನೆಗಳಾಗಿರ್ಬೋದು, ಮತ್ತು ಅಗತ್ಯವಾದ ದಾಖಲೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಇದರಲ್ಲಿ ಮಾಹಿತಿನ ತಿಳಿಸ್ಕೊಡ್ಲಾಗಿದೆ. ಇದೆಲ್ಲ ಡೀಟೇಲ್ಸ್ನ ನೀವು ಬೇಕಾದ್ರೆ ನೀಟಾಗಿ ಡೀಟೇಲಾಗಿ ಕೂತ್ಕೊಂಡು ಓದ್ಕೊಂಡು ನೀವು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಇಲ್ಲಿ ನೋಡ್ಬೋದು, ಇದೆಲ್ಲ ನೋಡಿಕೊಂಡು ಕೆಳಗಡೆ ಅಗತ್ಯ ದಾಖಲೆಗಳಿದೆ, ಇದನ್ನು ಕೂಡ ನೀವು ನೋಡಿಕೊಂಡು ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ. SLC ಮಾರ್ಕ್ಸ್, ಅಂಕಪಟ್ಟಿ, ಗ್ರಾಮೀಣ ಅಭ್ಯರ್ಥಿಯಾಗಿದೆ ಅದನ್ನು ಅಪ್ಲಿಕೇಶನ್ ಗ್ರಾಮೀಣ ವ್ಯಾಸಂಗ ಮಾಡೋದಕ್ಕೆ 1ರಿಂದ 10ನೇ ತರಗತಿಯವರು ಕೊಡಲಾಗುತ್ತೆ. ಸ್ಕೂಲಿಂದ ಅದನ್ನು ತೊಗೊಬರ್ಬೇಕಾಗತ್ತೆ. ಪ್ರತಿಯೊಂದು ನೀವೇನಾದರೂ ಆದಾಯ ಕ್ಯಾಸ್ಟ್ ಇನ್ಕಮ್ ಅದು ಇರಬೇಕಾಗತ್ತೆ. ಕಲ್ಯಾಣ ಕರ್ನಾಟಕದವರಾಗಿದ್ದರೆ ಕರ್ನಾಟಕ ಅದು ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದು ಕೂಡ RD ಸರ್ಟಿಫಿಕೇಟ್ ತೊಗೋಬೇಕಾಗತ್ತೆ. ಇಷ್ಟು ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಕೆಳಗಡೆ ಬಂದ ಘೋಷಣೆಯಲ್ಲಿ ಇಲ್ಲಿ ನಾನು ಎಲ್ಲ ಸೂಚನೆಗಳು ಹಾಗೂ ಅರ್ಹತಾ ಷರತ್ತುಗಳನ್ನು ಓದಿ ಅರ್ಥೈಸಿಕೊಂಡಿರುತ್ತೇನೆ ಅಂತಿದೆಯಾ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಸ್ಟಾರ್ಟ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗಿದೆ. ಇನ್ನೂ ಲಾಗಿನ್ ಆಗಿಲ್ಲ, ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಕೆಳಗಡೆ ಅಕೌಂಟ್ ಕ್ರಿಯೇಟ್ ಅಂದರೆ ರಿಜಿಸ್ಟರ್ ಅಂತ ಇದೆ ಲಾಸ್ಟಲ್ಲೇ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ನ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಇಲ್ಲಿ ಲಾಗಿನ್ ನಮ್ಮ ಇಮೇಲ್ ID ಏನು ಲಾಗಿನ್ ಆಗೋ ಟೈಮಲ್ಲಿ ಇದು ಇಮೇಲ್ ID ಕೊಟ್ಟಿದ್ವಿ, ಇಮೇಲ್ ID ಹಾಕೊಂಡು ಪಾಸ್ವರ್ಡ್ನ ಹಾಕೊಂಡು ಲಾಗಿನ್ ಆಗ್ತಾಯಿದ್ದೀನಿ. ನೋಡ್ಬೋದು, ಇವಾಗ ಇಲ್ಲಿ ಲಾಗಿನ್ ಅಂತಿದೆ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇದು ಲಾಗಿನ್ ಆಗಿದೆ. ಆಲ್ರೆಡಿ ಅರ್ಧ ಮುಗಿಸಿದ್ದೀನಿ. ಯಾವ ರೀತಿ ಫಿಲ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಒಟ್ಟು ಟೋಟಲಾಗಿ 5 ಸ್ಟೆಪ್ಪು ಇದೆ. ಇಷ್ಟು ಕೂಡ ಫಿಲ್ನ ಮಾಡಬೇಕಾಗತ್ತೆ, ಇಷ್ಟು ಸ್ಟೆಪ್ಪು ಕೂಡ ಫಿಲ್ ಮಾಡಬೇಕಾಗತ್ತೆ. ಯಾವ ರೀತಿ ಅನ್ನೋದನ್ನ ಫಸ್ಟಿಂದ ನಿಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ನೋಡ್ತಾ ಡ್ಯಾಶ್ ಬೋರ್ಡ್ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಪರ್ಸ್ನಲ್ ಡೀಟೇಲ್ ಅಂತ ಫಸ್ಟ್ ಒನ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ನಲ್ಲಿ ವೈಯಕ್ತಿಕ ವಿವರಗಳಲ್ಲಿ ಫುಲ್ ಹೆಸರನ್ನ ಕೊಡಬೇಕಾಗತ್ತೆ. ಆಲ್ರೆಡಿ ನೀವು ರಿಜಿಸ್ಟರ್ ಮಾಡೋ ಟೈಮಲ್ಲಿ ನಿಮ್ಮ ಮೊಬೈಲ್ ನಂಬರು, ಆಧಾರ್ ಕಾರ್ಡ್ ನಂಬರು, ಮತ್ತು
ಇಮೇಲ್ ಐ ಡಿ ಎಲ್ಲ ಕೊಟ್ಟಿರೋದ್ರಿಂದ ಆ ಡೀಟೇಲ್ ಬಂದಿರುತ್ತೆ, ಡೇಟ್ ಆಫ್ ಬರ್ತ್ ಎಲ್ಲ. ಇಷ್ಟಾದಮೇಲೆ ಕೆಳಗಡೆ ಬಂದರೆ ನೆಕ್ಸ್ಟ್ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ತಂದೆ ಏನು ಕೆಲಸ ಮಾಡ್ತಾರೆ, ಮತ್ತು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ನ ಕೊಡಬೇಕು, ಮತ್ತು ಏನಾದರೂ ಗಾಡಿಯ ನಂಬರ್ನ ಕೊಡಬೇಕಾಗತ್ತೆ. ಇಷ್ಟು ಡೀಟೇಲ್ನ ಕೊಡಬೇಕಾಗತ್ತೆ. ಮತ್ತು ಆಮೇಲೆ ನೀವು ಕರ್ನಾಟಕ ನಿವಾಸಿ ಅಂತ ಕೇಳ್ತಾ ಇದೆ, ಎಸ್ ಆರ್ ನೋ ಅಂತ ಆಪ್ಷನ್ ಕೊಡಬೇಕು. ಯಾವ ಕ್ಯಾಸ್ಟ್ ಅಂತ ಕೊಡಬೇಕಾಗತ್ತೆ, ಯಾವ ಕ್ಯಾಸ್ಟಲ್ಲಿ ಯಾವ ಸಬ್ ಕ್ಯಾಸ್ಟ್ ಏನು, ಮತ್ತು ಆ್ಯನ್ಯುವಲ್ ಇನ್ಕಮ್ ಎಷ್ಟಿರುತ್ತೆ, ಮತ್ತು ಆರ್ ಡಿ ನಂಬರ್ ಹಾಕಬೇಕಾಗುತ್ತೆ. ಕ್ಯಾಸ್ಟು ಇನ್ಕಮ್ಸ್ ಆರ್ ಡಿ ನಂಬರ್ನ ಹಾಕ್ಕೋಬೇಕಾಗತ್ತೆ. ಪ್ರತಿಯೊಂದು ಡೀಟೇಲ್ನು ಇಲ್ಲಿ ಏನು ಇದೆಯಲ್ಲ ಅದು ನೀವು ಹತ್ರ ಇರೋ ಅಂಥ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇಲ್ಲಿ ಕೊಡ್ತಾ ಹೋಗಬೇಕಾಗುತ್ತೆ. ಇಷ್ಟು ಡೀಟೇಲ್ನ ಕೊಡಬೇಕು. ಇದಾದಮೇಲೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ನ ಕೇಳ್ತಾ ಇದೆ. ಪರ್ಮನೆಂಟ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಅಂದ್ಬಿಟ್ಟು ಎರಡು ಸೇಮ್ ಆಗಿದೆ, ಚೆಕ್ ಬಾಕ್ಸ್ ಮೇಲೆ ಕೊಡಿ, ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಎರಡು ಪೀಚಾಗಿ ಬಂದುಬಿಡುತ್ತೆ. ಇಲ್ಲಿ ನೋಡ್ತಾ ಇಲ್ಲ, ಎಲ್ಲ ಕರೆಕ್ಟಾಗಿ ಇಲ್ಲಿ ಹಾಕ್ಕೊಂಡಿರೋದು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ಸು ಎರಡು ಒಂದೇ ಆಗಿರೋದ್ರಿಂದ ಸೇಮ್ ಆ್ಯಸ್ ಪರ್ಮನೆಂಟ್ ಅಂತ ಕೊಟ್ಟಿದ್ದೀನಿ. ಇದೆಲ್ಲ ಹಾಕ್ಕೊಳ್ಳಿ, ಪಿನ್ ಕೋಡ್ ಸಮೇತ, ಡಿಸ್ಟಿಕ್ಕು, ಯಾವ ಸ್ಟೇಟು, ತಾಲೂಕು ಪ್ರತಿಯೊಂದು ಕೂಡ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಎಲ್ಲ ಸೇಮ್ ಪೀಚಾಗಿ ಬಂದಿದೆ. ಇವಾಗ ಇಲ್ಲಿ ಅಪ್ಡೇಟ್ ಅಂತ ಸೇವ್ ಅಂತಿದ್ದೀರಾ, ಅದ್ರ ಮೇಲೆ ಕ್ಲಿಕ್ನ ಮಾಡೋದು. ನೆಕ್ಸ್ಟ್ ಆಪ್ಷನ್ ಇಲ್ಲಿ ನೋಡ್ತಾ ಇರೋದು ಯಾವ ಕೋರ್ಸ್ಗೆ ಅಪ್ಲೈ ಮಾಡ್ತಾ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಅಪ್ಲೈ ಫಾರ್ ಡಿಗ್ರಿ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇಲ್ಲ ಯಾವ ಇಯರ್ಗೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಅಕಾಡೆಮಿಕ್ ಇಯರು 26-27 ಅಂತ ತೋರಿಸ್ತಾ ಇದೆ. ಡಿಗ್ರಿ ಬಂದು ಡಿಪ್ಲೊಮೊ ಡಿಗ್ರಿ ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇವಾಗ ಇಲ್ಲಿ ಏನು ಚೇಂಜಸ್ ಮಾಡಬೇಡಿ, ಇಲ್ಲಿ ಅಪ್ಡೇಟ್ ಆನ್ ನೆಕ್ಸ್ಟ್ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಸೆಲೆಕ್ಟ್ ಆಗಿದೆ, ನೀವು SLC ಮೇಲೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಇಲ್ಲಿ ಯಾವ ಕೋರ್ಸ್ಗೆ ಯಾವ ವರ್ಷ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಆಗಿದೆ. ಇಲ್ಲೇನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಅಪ್ಡೇಟ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಅಪ್ಡೇಟ್ ಆಗಿದೆ, ಸೇವ್ ಆಗಿದೆ, ನೆಕ್ಸ್ಟ್ ಬಂದಿದೆ. ಇಲ್ಲಿ ಬಂದು ಎಜುಕೇಷನ್ ಡೀಟೇಲ್ನ ಫಿಲ್ ಮಾಡಬೇಕಾಗತ್ತೆ. SLC ಮೇಲೆ ಅಪ್ಲೈ ಮಾಡ್ತಾ ಇರೋದ್ರಿಂದ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನ ಜೊತೆಗೆ ಇಟ್ಕೊಂಡು ಯಾವ ಸ್ಟೇಟು, ರಿಜಿಸ್ಟ್ರೇಷನ್ ನಂಬರು, ಮತ್ತು ಅಡ್ಮಿಷನ್ ಯಾವ ವರ್ಷ ನೀವು ಪ್ರವೇಶ ತೊಗೊಂಡಿದ್ದೀರಾ, ಮತ್ತು ಪಾಸ್ಔಟ್ ಆಗಿದ್ದ ವರ್ಷ ಯಾವುದು, ಮತ್ತು ಎಷ್ಟು ಅಂಕ ತೊಗೊಂಡಿದೆ, ಎಷ್ಟು ಅಂಕಕ್ಕೆ ಎಷ್ಟು ಅಂಕ ಬಂದಿದೆ ನಿಮಗೆ, ಪರ್ಸೆಂಟೇಜ್ ಇಷ್ಟು ಕೂಡ ಹಾಕ್ಕೋಬೇಕಾಗತ್ತೆ. ಇಷ್ಟು ಹಾಕ್ಕೊಂಡು ಡೀಟೇಲ್ಸ್ ಎಲ್ಲ ಫಿಲ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಎಲ್ಲ ಕರೆಕ್ಟಾಗೆಲ್ಲ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಪ್ಡೇಟ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಅಪ್ಡೇಟ್ ಆ್ಯಂಡ್ ನೆಕ್ಸ್ಟ್ ಅಂತ ಮೇಲೆ ಕ್ಲಿಕ್ನ ಆಗಿದ ತಕ್ಷಣ ಇದು ಕೂಡ ಸೇವ್ ಆಗುತ್ತೆ, ಅಪ್ಡೇಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ರೆಗ್ಯುಲರ್ ಅಂತ ಕೇಳ್ತಾರೆ, ಸ್ಪೆಷಲ್ ಕ್ಯಾಟಗರಿನ ಅಂತ ಕೇಳ್ತಾರೆ. ಅಂದರೆ ಟೈಪ್ ಆಫ್ ಸೆಲೆಕ್ಷನ್ ಅಂತ ಸೀಟ್ ಸೆಲೆಕ್ಷನ್ ಮಾಡ್ಕೊಳಕ್ಕೆ ರೆಗ್ಯುಲರಾಗಿ ನೀವು ಕ್ಲಾಸಸ್ಗೆ ಹೋಗೋದಂದರೆ ರೆಗ್ಯುಲರ್ ಅಂತ ಹಾಕಿ ಕ್ಲಿಕ್ನ ಮಾಡಿ. ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಬಂದ ಇಲ್ಲಿ ಎಲಿಜಿಬಿಲಿಟಿ ಮಾನದಂಡಗಳು ಸತ್ಯ ಕೆಟಗರಿಯಾಗ ಓಪನ್ ಆಗಿದೆ. ಇಲ್ಲಿ ನೋಟಲ್ಲಿ ನೋಡ್ಬೋದು, ನೋಟಲ್ಲಿ ನಿಮಗೆ ಅಭ್ಯರ್ಥಿಗಳು ಅನ್ವಯವಾಗುವ ಕನಿಷ್ಠ ಒಂದು ಅರ್ಹತಾ ಮಾನದಂಡವನ್ನು ಆಯ್ಕೆ ಮಾಡಬೇಕಾಗುತ್ತೆ ಅಂತ ತೋರಿಸೋಲ್ಲ. ಫಸ್ಟ್ ಬಂದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದೆಯಾ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟಾಗ ನಿಮಗೆ ಆ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಇದ್ದರೆ ನಿಮ್ಮ ಹತ್ರ ಆ ಸರ್ಟಿಫಿಕೇಟ್ ಎಸ್ ಅಂತ ಕೊಡಬೇಕಾಗತ್ತೆ. ಮತ್ತು ರೂರಲ್ ಅಂತ ಆಗಿದೆ ಅಂದರೆ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಕೊಡಿ, ಇದ್ದರೆ ಆ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ. ಇಲ್ಲಿ ನನ್ನ ಇದರಲ್ಲಿ ಯಾವುದು ಕೂಡ ಸರ್ಟಿಫಿಕೇಟ್ ಇಲ್ಲದೆ ಇರೋ ಕಾರಣದಿಂದ ನೋ ಅಂತ ಎಸ್ ಅಂತ ಕೊಡ್ತಾಯಿದ್ದೀನಿ. ಸಾರಿ, ಲಾಸ್ಟ್ ಒನ್ ಎಸ್ ಅಂತ ಕೊಟ್ಟು ಅಪ್ಡೇಟ್ ಆ್ಯಂಡ್ ನೆಕ್ಸ್ಟ್ ಅಂದ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ನೋಡ್ಬೋದು ಇವಾಗ ಅಪ್ಡೇಟ್ ಆಗಿ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ನೆಕ್ಸ್ಟ್ ಬಂದು ಇಲ್ಲಿ ಫೋಟೋ ಅಪ್ಲೋಡಿಂಗ್ ಕೇಳ್ತಾ ಇದೆ. ಫೋಟೋ ಅಪ್ಲೋಡಲ್ಲಿ ಇಲ್ಲಿ ಕೇಳ್ತಾ ಇದೆ ಅಪ್ಲೋಡ್ ಯುವರ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರು, ಮತ್ತು ಪೇರೆಂಟ್ ಸಿಗ್ನೇಚರ್ ಆ್ಯಂಡ್ ತಂಬ್ ಇಂಪ್ರೆಷನ್ನ ನಿಮ್ಮದು ಕ್ಯಾಂಡಿಡೇಟ್ ತಂಬ್ ಇಂಪ್ರೆಷನ್ನ ಕೊಡಬೇಕಾಗತ್ತೆ. ನೋಡೋದಲ್ಲ, ಇಷ್ಟು ಕೂಡ ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗತ್ತೆ. 4 ಅಪ್ಲೋಡ್ನ ಮಾಡಬೇಕು. ಅದು 4 ಬಂದು ಯಾವ ಸೈಜಲ್ಲಿ ಇರಬೇಕು, ಯಾವ ಫಾರ್ಮೇಟಲ್ಲಿ ಇರಬೇಕು ಅನ್ನೋದನ್ನ ಕೆಳಗಡೆ ತೋರಿಸಲಾಗಿದೆ. ಅಪ್ಲೋಡು ಇನ್ಸ್ಟ್ರಕ್ಷನ್ ಅಂತ ಕೊಟ್ಬಿಟ್ಟು ಇಲ್ಲಿ ತೋರಿಸಲಾಗಿದೆ. ಫೈಲ್ ಫಾರ್ಮೇಟ್ ಬಂದು JPG, PNG ಮತ್ತು JPEG ಫೈಲಲ್ಲಿ ಇರಬೇಕಾಗತ್ತೆ. ಫೈಲ್ ಬಂದು ಸೈಜ್ ಬಂದು 100 KB ಒಳಗಡೆ ಸೈಜ್ ಇರಬೇಕಾಗತ್ತೆ. ಇಷ್ಟು ಕೂಡ ಅಪ್ಲೋಡ್ನ ಮಾಡ್ಕೊಂಡೇನೆ. ಕ್ಯಾಂಡಿಡೇಟ್ ಫೋಟೋ, ಕ್ಯಾಂಡಿಡೇಟ್ ಸಿಗ್ನೇಚರ್, ಪೇರೆಂಟ್ ಸಿಗ್ನೇಚರ್, ತಂಬ್ ಇಂಪ್ರೆಷನ್ ಹಾಕ್ಕೊಂಡು ಸೇವ್ ಅಪ್ಡೇಟ್ ಅಂತ ಕೊಡ್ತಾನೆ. ಅಪ್ಲೋಡ್ ಅಂತ ನೆಕ್ಸ್ಟ್ ಬಂದಿದೆ ಇಲ್ಲಿ, ಅಪ್ಲೋಡ್ ಅಂತ ನೆಕ್ಸ್ಟ್ ಅಂತ ಕೊಟ್ಟಿದಾಗ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಕೇಳ್ತಾರೆ. ಡಾಕ್ಯುಮೆಂಟ್ ಆಲ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಫಾರ್ ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಅಂತ ತೋರಿಸಿದೆ. ಏನೆಲ್ಲ ಡಾಕ್ಯುಮೆಂಟ್ ಇಲ್ಲಿ ರಿಕ್ವೈರ್ಡ್ ಇದೆಯಲ್ಲ ಅದೆಲ್ಲ ಅಪ್ಲೋಡ್ನ ಮಾಡಿ ಅಂತ ಕೊಡ್ತಿದೆ. ಫಾರ್ಮೇಟ್ ಬಂದಿಲ್ಲಿ PDF ಫಾರ್ಮೇಟಲ್ಲೇ ಇರಬೇಕಾಗತ್ತೆ. 2 MB ಒಳಗಡೆ ಇರೋಂಥ ಫೈಲ್ನ ಅಪ್ಲೋಡ್ನ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟು ಕ್ಲಿಯರ್ ಆಗಿರಬೇಕು, ಇಲ್ಲಾಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ತೋರಿಸಲಾಗಿದೆ. ಕ್ಲಾರಿಟಿ ಇರಬೇಕು, ನೀವು ಏನೇ ಅಪ್ಲೋಡ್ ಮಾಡೋದು ಕ್ಲೀನಾಗಿ ಕ್ಲಾರಿಟಿ ಇರೋ ಥರ ಸ್ಕ್ಯಾನ್ ಮಾಡಿ 2 MB ಒಳಗಡೆ ಅಂತ PDF ಫೈಲ್ ಅಪ್ಲೋಡ್ನ ಮಾಡಬೇಕಾಗುತ್ತೆ. ಇವಾಗ ನೋಡ್ಬೋದು, ಇವಾಗ ಫಸ್ಟ್ ಬಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿರೋದ್ರಿಂದ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡ್ನ ಕೇಳ್ತಾ ಇದೆ. ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟಾಗಿ ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಫೈಲ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅಪ್ಲೋಡ್ ಅಂತ ಕೊಟ್ಟರೆ ಈ ಥರ ಫೈಲ್ ಓಪನ್ ಆಗುತ್ತೆ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ನ ಮಾಡ್ಕೊಂಡು ಡೌನ್ಲೋಡ್ ಅಂತ ಇದೆ. ಆದಮೇಲೆ ನೀವು ನೋಡ್ಬೋದು, ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಬೋದು. ಇಲ್ಲಿ ನೋಡ್ಬೋದು ಇವಾಗ ಅಪ್ಲೋಡೆಡ್ ಅಂತ ತೋರಿಸ್ತಾ ಇದೆ. ಕರೆಕ್ಟಾಗಿ ಅಪ್ಲೋಡ್ ಆಗಿದೆ ಕ್ಯಾಸ್ಟ್ ಸರ್ಟಿಫಿಕೇಟ್. ಅದೇ ರೀತಿ ಇನ್ಕಮ್ಸ್ ಕೂಡ ಅಷ್ಟೇ ಅಪ್ಲೋಡ್ ಮೇಲೆ ಕ್ಲಿಕ್ನ
ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ ಲೇಟೆಸ್ಟ್ ಆಗಿರೋದು ಡೌನ್ಲೋಡ್ ಮಾಡಿ ಅಪ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ಸೈಜು ಕರೆಕ್ಟಾಗಿ ನೋಡಿಕೊಂಡು ಸೈಜ್ನ ಹಾಕ್ಕೊಳ್ಳಿ. ಆಧಾರ್ ಕಾರ್ಡ್ ಅಪ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಆಧಾರ್ ಕಾರ್ಡ್ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಪೇಜ್ ಓಪನ್ ಮಾಡಿ. ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೂಡ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಕೇಳ್ತದೆ. ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ, ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಸ್ಕ್ಯಾನ್ ಮಾಡಿದಂಥದ್ದು ಅಪ್ಲೋಡ್ನ ಮಾಡ್ಕೊಳ್ಳಿ. ಇದಾದಮೇಲೆ ನೋಡ್ಬೋದು ಇವಾಗ ಎಲ್ಲ ಅಪ್ಲೋಡ್ ಆಗಿದೆ ಫಾರ್ಮು. ಇವಾಗ ಅಪ್ಲೋಡ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಪ್ರಿಫರೆನ್ಸ್ ಸೆಲೆಕ್ಷನ್ ಅಂತ ಆದ್ಯತೆ ಆಯ್ಕೆ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ. ಇಲ್ಲಿ ಡಾಕ್ಯುಮೆಂಟ್ ದಾಖಲೆ ಪರಿಶೀಲನಾ ಕೇಂದ್ರ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಎಲ್ಲಿ ನಿಮಗೆ ವೆರಿಫಿಕೇಷನ್ ಕೇಂದ್ರ ಯಾವ್ದು ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ, ಯಾವ್ದು ಬೇಕು ಅಂತದನ್ನ. ಇಲ್ಲಿ ನೋಡ್ಬೋದು ಹೆಬ್ಬಾಳ ಇದೆ, ಮತ್ತು ನಿಮಗೆ ಬೀದರ್ ಇದೆ, ಹಾಸನ ಇದೆ, ಶಿವಮೊಗ್ಗ ಇದೆ, ಗದಗ ಇದೆ. ನಿಮಗೆ ಎಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೇಕು, ನಿಮ್ಮ ನಿಯರೆಸ್ಟ್ ಯಾವ್ದು ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ನೀವು. ಇಲ್ಲಿ ನಾನು ಬಂದು ನಮಗೆ ನಿಯರೆಸ್ಟು ಹೆಬ್ಬಾಳ ಇರೋದ್ರಿಂದ ವೆಟರ್ನರಿ ಕಾಲೇಜ್ ಹೆಬ್ಬಾಳ ಅಂತಿದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಅಪ್ಡೇಟ್ ಅಂತಿದೆಯಲ್ಲ, ಅಪ್ಡೇಟ್ ಅಂತ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ಅಪ್ಡೇಟ್ ಆಗಿದೆ, ವೆರಿಫಿಕೇಷನ್ ಆಗಿದೆ, ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ಕೆಳಗಡೆ ಬಂದು ಆದ್ಯತೆ ಹಾಕಿ ಪ್ರಿಫರೆನ್ಸ್ ಯಾವುದಕ್ಕೆ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟನ್ನು ನೋಡ್ತಾ ಇಲ್ಲ ಯಾವುದೇ ಅಂತ ಅಂದ್ಬಿಟ್ಟು ಸೂಚನೆಗಳನ್ನ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ನ ಕೊಡಲಾಗಿದೆ, ಏನು ಮಾಡಬೇಕು ಅನ್ನೋದನ್ನ ಇದನ್ನ ನೋಡಿಕೊಂಡು ಎಸ್ ಅಂತ ಅಗ್ರಿ ರೀಡ್ ಅಂತ ಕಂಟಿನ್ಯೂ ಅಂತಿದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಚೆನ್ನಾಗಿ ಕರೆಕ್ಟಾಗಿ ಓದ್ಕೊಂಡು ನೀವು ಇದೆಲ್ಲ ಕ್ಲೀನಾಗಿ ಓದ್ಕೊಂಡು ಕರೆಕ್ಟಾಗಿ ಬಂದಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಕೆಳಗಡೆ ಬಂದು ನಿಮಗೆ ಆಯ್ಕೆಗಾಗಿ ಲಭ್ಯವಿರುವ ಕಾಲೇಜುಗಳನ್ನ ಕೇಳ್ತದೆ. ಯಾವ ಕಾಲೇಜ್ ಬೇಕು, ಅವೈಲೇಬಲ್ ಕಾಲೇಜ್ ಅಂತ ಕೇಳ್ತದೆ. ಯಾವ ಕಾಲೇಜ್ ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒಂದು ಸೆಲೆಕ್ಟ್ ಆಗಿರೋದ್ರಿಂದ ಈ ಸೈಡ್ ಬಂದಿದೆ ನೋಡ್ತಾ ಇರ್ಬೋದು. ಈ ಕಡೆ ಸೆಲೆಕ್ಟ್ನ ಮಾಡಿಕೊಂಡ್ರೆ ಲೆಫ್ಟಲ್ಲಿ ರೈಟಿಗೆ ಬರುತ್ತೆ. ಅದು ನೀವು ಎಷ್ಟು ಸೆಲೆಕ್ಟ್ನ ಮಾಡಿಕೊಂಡು ನೀವು ಈ ಕಡೆ ಸೆಲೆಕ್ಟ್ ಆಗುತ್ತೆ. ನೋಡ್ತಾ ಇಲ್ಲ, ಇಷ್ಟು ಸೆಲೆಕ್ಟಲ್ಲಿದೆ, ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ನ ಮಾಡ್ಕೋಬೋದು. ಈಸಿ ನಿಮಗೆ ಯಾವುದು ನಿಯರೆಸ್ಟ್ ಆಗುತ್ತೋ, ಯಾವುದು ನಿಮಗೆ ಈಸಿ ಆಗುತ್ತೋ ಸೆಲೆಕ್ಟ್ನ ಮಾಡ್ಕೊಬೋದು. ಇಲ್ಲಾಂದರೆ ರಿಮೂವ್ ಮಾಡ್ಕೊಂಡು ಇನ್ನೊಂದ್ಸಲಿ ಆಯ್ಕೆನ ಮಾಡ್ಕೋಬೋದು. ನೋಡಿ ಇವಾಗ ರಿಮೂವ್ ಮಾಡಿದೆ. ಇವಾಗ ಅದೇ ರೀತಿ ಬೇರೆ ಯಾವುದಾದ್ರಿದ್ದರೆ ಆಯ್ಕೆನ ಮಾಡ್ಕೋಬೋದಾಗುತ್ತೆ. ನಿಮಗೆ ನಿಯರೆಸ್ಟ್ ಆಗೋದು ಯಾವುದು ಈಸಿ ಆಗುತ್ತೋ ಆಯ್ಕೆ ಕಾಲೇಜನ್ನ ಯಾವುದು ಕಾಲೇಜ್ ಬೇಕು ಅನ್ನೋದನ್ನ, ಅವೈಲೇಬಲ್ ಕಾಲೇಜ್ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೋದಾಗುತ್ತೆ. ನೋಡೋದಲ್ಲ, ಅದಾದಮೇಲೆ ಅಪ್ಡೇಟ್ ಅಂತ ಕಂಟಿನ್ಯೂ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕಾಲೇಜೆಲ್ಲ ಸೇವ್ ಆಗಿ ನೆಕ್ಸ್ಟ್ ಬಂದಿದೆ. ಇವಾಗ ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟು, ಅಮೌಂಟ್ ಎಷ್ಟು, ಏನು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಅಪ್ಲಿಕೇಶನ್ ನಂಬರು, ನಿಮ್ಮ ಹೆಸರು, ಮೊಬೈಲ್ ನಂಬರ್, ಇಮೇಲ್ ID, ಯಾವ ಕ್ಯಾಸ್ಟ್, ಪ್ರತಿಯೊಂದು ಡೀಟೇಲ್ದಾಗ ನೋಡಿಕೊಂಡು ಪೇಮೆಂಟ್ ಬಂದು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಲಾಸ್ಟಿಗೆ ಬರಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇಲ್ಲ ಅಮೌಂಟ್ ಎಷ್ಟು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ, 350 ಆಗುತ್ತೆ. ಇಲ್ಲಿ ನೋಡ್ತಾ ಇಲ್ಲ ರೀಟ್ರೈ ಪೇಮೆಂಟ್ ಅಂತ ಆಲ್ರೆಡಿ ಪೇಮೆಂಟ್ ಟ್ರೈ ಮಾಡ್ತಾ ಇದೆ, ಆಗ್ತಾಯಿಲ್ಲ, ಸರ್ವರ್ ಇಶ್ಯೂ ಬರುತ್ತೆ, ನೋಡ್ಕೊಂಡು ಟೈಮ್ ಮಾಡಬೇಕಾಗತ್ತೆ. ನೋಡ್ಬೋದು ರೀಟ್ರೈ ಪೇಮೆಂಟ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟು ಪೇಮೆಂಟ್ ಪೇಜು. ಇದರಲ್ಲಿ ನೀವು ಯಾವ ರೀತಿ ಪೇಮೆಂಟ್ ಮಾಡ್ತೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI, ನೆಟ್ ಬ್ಯಾಂಕಿಂಗು, ವ್ಯಾಲೆಟ್ ಅಂತ ಇದೆ. ಇಷ್ಟು ಆಪ್ಷನಲ್ಲಿ ಯಾವುದನ್ನು ಸೆಲೆಕ್ಟ್ನ ಮಾಡ್ಕೊಬೇಕು ಅನ್ನೋದು ನಿಮ್ಮ ಚಾಯ್ಸು. ಇವಾಗ ನಾನು ಇಲ್ಲಿ UPI ಅಂತ ಇದ್ದಿಲ್ಲ, ಇದನ್ನು ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ QR ಕೋಡ್ನ ಹಾಕೋಬೋದು, ಇಲ್ಲ ನೀವು UPI ID ನಂಬರ್ನ ಹಾಕ್ಕೊಂಡು ಕೂಡ ಹಾಕೋಬೋದು. ನಾನು QR ಕೋಡ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ QR ಕೋಡ್ ಈ ಥರ ಓಪನ್ ಆಗಿದೆ. ಆರಾಮಾಗಿ ನೀವು ಫೋನ್ಪೇ, ಗೂಗಲ್ ಪೇ ಮುಖಾಂತರ ನೀವು ಸ್ಕ್ಯಾನ್ನ ಮಾಡ್ಕೊಂಡು ಪೇಮೆಂಟ್ನ ಮಾಡಬೇಕಾಗತ್ತೆ. ಪೇ ಮಾಡಿದ ತಕ್ಷಣ ನೀವು ಬ್ಯಾಕ್ ಬರಬೇಡಿ, ಯಾಕೆಂದರೆ ಫೋನಲ್ಲಿ ಪೇಮೆಂಟ್ ಆಗಿದೆ ಅಂದ ತಕ್ಷಣ ನೀವು ಸಿಸ್ಟಮಲ್ಲಿ ಬ್ಯಾಕ್ ಬರೋಕ್ಕೆ ಹೋಗ್ಬಾರ್ದು, ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲ ಆಟೋಮೆಟಿಕ್ ಇದು ವಾಪಸ್ ಬ್ಯಾಕ್ ಬರಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಪೇಮೆಂಟ್ ಆಗಿದೆ. ಇವಾಗ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ಬೇಕು. ಇಲ್ಲಿ ನೋಡ್ತಾ ಇರಲ್ಲ ಈ ಥರ ಬಂದಿದೆ. ಇವಾಗ ಇಲ್ಲಿ ಪೇಮೆಂಟ್ ಪ್ರಿಂಟ್ ಆ್ಯಂಡ್ ಡೌನ್ಲೋಡ್ PDF ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಡೌನ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇದಕ್ಕೊಂದು ಎಕ್ಸಾಮ್ ಕೂಡ ಇರುತ್ತೆ, ನೀವು ಎಕ್ಸಾಮ್ಗೆ ಅಟೆಂಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ, ಅರ್ಜಿನ ಹಾಕೋದು ಹೇಗೆ, ಡಿಪ್ಲೊಮಾ ಕೋರ್ಸ್ಗೆ, ವೆಟರ್ನರಿ ಕೋರ್ಸ್ಗೆ, ಡಿಪ್ಲೊಮಾ ಕೋರ್ಸ್ಗೆ ಯಾವ ರೀತಿ ಹಾಕೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ಪಾಗಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಮತ್ತಷ್ಟು ನಿಮಗೆ ಯೂಸ್ಫುಲ್ ಆಗಿರೋಂಥ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ SLC ಆದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿರೋಂಥ ವಿದ್ಯಾರ್ಥಿಗಳೇನಿದ್ದರೆ ಅಂಥವ್ರಿಗೆ ಇದೊಂದು ಒಳ್ಳೆ ಕೋರ್ಸ್ ಅಂತಲೇ ಹೇಳ್ಬೋದು. ಡಿಪ್ಲೊಮಾ ಕೋರ್ಸು ನೋಡ್ತಾ ಇದ್ದಲ್ಲ ಕಂಪ್ಲೀಟಾಗಿ ಎಲ್ಲ ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡೋದಲ್ಲ ಲಾಸ್ಟ್ ಎಲ್ಲ ಡೌನ್ಲೋಡ್ ಆಗಿದೆ. ಇವಾಗ ಅಡ್ಮಿಟ್ ಕಾರ್ಡ್ ಅಂತ ಹಾಲ್ ಟಿಕೆಟ್ನ ತೊಗೊಬೇಕು ಅಂದಾಗ ಅದ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇನ್ನೂ ಲಾಕ್ ಆಗಿದೆ, ಇನ್ನೂ ಓಪನ್ ಆಗಿಲ್ಲ. ನಿಮಗೆ 30ನೇ ತಾರೀಕು ಮೇಲೆ ಓಪನ್ ಆಗುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು, ಅಡ್ಮಿಟ್ ಕಾರ್ಡ್ನ ತೊಗೊಳೋದು ಹೇಗೆ ಅಂತ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.